ಅಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಯಾರು ನನಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ಮತ್ತೆ ನಾನು ಅನಂತವಾಗಿರುವಂತಹ ಎಲ್ಲ ಲೋಕಗಳಿಗೂ ಪರಮಾತ್ಮ ಎಂದು ಅರಿಯುವರೋ ಅವರಿಗೆ ಯಾವುದೇ ಲೋಕದಲ್ಲಾಗಲಿ ಮೋಹ ಆವರಿಸದೆ ಅವರು ಯಾವುದೇ ರೀತಿಯಾದ ಪಾಪಕರ್ಮಗಳಿಂದ ಬಂಧ ಮುಕ್ತರಾಗಿರ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಇಲ್ಲಿ ಯಾರು ಅಂತ ನಾವು ಈಗ ಸಂಬೋಧಿಸಿದಾಗ ಇದನ್ನ ನಾವು ಒಟ್ಟು 4 ವಿಧದಲ್ಲಿ ವಿಂಗಡಿಸ್ತೀವಿ. ಒಂದು ಅಚಿತ್, ಅಂದ್ರೆ ನಮ್ಮ ಕಣ್ಣ ಮುಂದೆ ಕಾಣುವಂತಹ ಗಿಡ, ಮರ, ಬೆಟ್ಟ, ಗುಡ್ಡ ಇದೆಲ್ಲ. ಮತ್ತೆ ಇನ್ನೊಂದು ಚಿತ್, ಅಂದ್ರೆ ಆತ್ಮ. ಇದರಲ್ಲಿ 3 ಬಗೆ. ಮೊದಲನೇದು ಬದ್ಧ ಆತ್ಮ ಅಂತ. ನಮ್ಮ ದೇಹದಲ್ಲಿರುವ ಆತ್ಮಕ್ಕೆ ಬದ್ಧ ಆತ್ಮ ಅಂತ ಕರೀತಾರೆ. ಯಾಕಂದ್ರೆ ಅದು ನಮ್ಮ ದೇಹಕ್ಕೆ ಬದ್ಧವಾಗಿದೆ ಅಂತ. ಮತ್ತೆ ಇನ್ನೊಂದು ಮುಕ್ತಾತ್ಮ, ಅಂದ್ರೆ ದೇಹದಿಂದ ಮುಕ್ತಿ ಹೊಂದು ಆಚೆಗಡೆ ಸುತ್ತಾಡುತ್ತಿರುವಂತಹ ಒಂದು ಎಂಟಿಟಿ. ಮತ್ತೆ 3ನೇದು ಬಂದು ನಿತ್ಯಾತ್ಮ. ಇದು ಬಂದು ಇಡೀ ಆತ್ಮಗಳಲ್ಲೆಲ್ಲ ವಿಶೇಷವಾದಂಥದ್ದು. ಯಾಕೆ ಅಂದ್ರೆ ಇದು ಮೋಕ್ಷ ಹೊಂದಿರುವಂತಹ ಆತ್ಮಗಳು. ಇದು ದೇವರಲ್ಲೇ ಇರುತ್ತದೆ. ಅದಕ್ಕೆ ಇದನ್ನ ನಿತ್ಯಾತ್ಮ ಅಂತ ಕರಿತೀವಿ. ಈ 4 ಬಗೆನೆ ನಾವು ಯಾರು ಅಂತ ಹೇಳೋದು.